ಆಮೇಲೆ ವಿಶ್ವ ಹಿಂದೂ ಪರಿಷತ್ತಿನ ನಮ್ಮ ಹಿರಿಯರು ಅವರು ಅವ್ರ ಬಗ್ಗೆ ಎಷ್ಟು ಹಗುರವಾಗಿ ಮಾತಾಡ್ತಾರಂತಂದ್ರ ಇದು ನೀವು ನೋಡಿ. ಇವರು ಚಂತನ ಮುಸಲ್ಮಾನರಿಗೆ ಬೈಯೋದು, ಚಂತನ ಮುಸಲ್ಮಾನರಿಗೆ ಬೈಯೋದು, ರಾತ್ರಿ ಮುಸಲ್ಮಾನರ ಮನೆ ಡಬ್ಬಿ ತಂದು ಊಟ ಮಾಡೋದು ಇವ್ರ ದಂಧ ಇದು. ಇನ್ನ ಉದಾಹರಣೆ ಭಾಳ ಅದಾವ ನಿಮ್ಗೆ, ಇವು ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ನಿಮಗೆ, ಇನ್ನ ಮುಂದೆ ಭಾಳ ಅದಾವ. ಈ ಹೊಂದಾಣಿಕೆ ಮಾಡ್ಕೊಂಡು ಇವತ್ತು ನಾನು ಒಂದು ವಿಚಾರ ಮಾಡ್ರಿ, ಇಡೀ ರಾಜ್ಯದಲ್ಲಿ ಇವರು ತಿರುಗಾಡಿ ಯಾರಿಗೆ ಶಾಸಕರು ಮಾಡ್ಯಾರ, ಯಾರು ಶಾಸಕ, ಇವ್ ನಾನೇ ಶಾಸಕನ ಮಾಡೀನಿ ಅಂತ ಬಟ್ ಮಾಡಿ ತೋರಿಸಲಿ, ಇಂಥವ್ನ ನಾ MLA ಮಾಡೀನಿ ಅಂತ ಹೇಳಿ ಯಾರಿಗಾದ್ರೂ ಸ್ವಾಭಾವಿಕ ಅದ. 1,000 ಹಾಲ್ನಾಗ 1,000 ಲೀಟರ್ ಹಾಲ್ನಾಗ ಒಂದು ಹಳ್ಳ ಉಪ್ಪು ಹೋಗಿದ್ರೆ ಹಾಲು ಒಡೆದು ಹೋಗ್ತಾವ. ನಾ ಕೆಡವಿನಂತಂದ್ರೆ ನಾನೇ ಶ್ರೇಷ್ಠ ಅಲ್ಲ, ನನ್ನ ಹೋಟ್ ಅದಾವಲ್ಲ ಅಂತ ಹೇಳಿ ಇವರು ಎದಿ ಮುಟ್ಕೊಂಡು ತಗೊಂಡು ನೋಡ್ತಾರೆ. ಇವ್ರು ನಾಚಿಕ್ ಬರ್ಬೇಕು ಇವ್ರಿಗೆ. ಉದಾಹರಣೆ ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರ, ಮಹಾನಗರ ಪಾಲಿಕೆ ಪರಿಸ್ಥಿತಿ ಏನಾಯ್ತು, ಮಹಾನಗರ ಪಾಲಿಕೆ ಪರಿಸ್ಥಿತಿ ಇವತ್ತು ಸದಸ್ಯರದು ಇವತ್ತು 17 ಮಂದಿ ನಮ್ಮ ಶಾಸಕರು, ಇದು ಮೆಂಬರ್ಗಳು ಸದಸ್ಯರು, 2 ಪಕ್ಷೇತರ. ಇವು ಹೊಂದಾಣಿಕೆ ರಾಜಕಾರಣ ಮಾಡ್ಕೊಂಡು ಆರಿಸಿ ಬಂದ ಬಳಕ ಅವ್ರ ಪರಿಸ್ಥಿತಿ ಏನಾಯ್ತಪ್ಪ ಅಂತಂದ್ರ, ವರ್ಷಾನುಗಟ್ಲೆ ಹಂಗೆ ಮೆಂಬರ್ಗಳು ಹಂಗೆ ತಿರುಗಾಡಿದ್ರು. ಅವ್ರ ವಾರ್ಡ್ನಾಗ ಕೆಲಸ ಮಾಡಕ್ ಅವಕಾಶ ಮಾಡಿಕೊಡ್ಲಿಲ್ಲ. ಕೋರ್ಟಿಗೆ ಹೋಗೋರು ಇವರೇ, ಕಳಿಸೋರು ಇವರೇ. ಆಮೇಲೆ ಎಲ್ಲರೂ ಕೂಡ ಹೊಂದಾಣಿಕೆ ಮಾಡ್ಕೊಂಡು ಮೇಯರ್ ಮಾಡಿದ್ರು. ಏನ್ರಿ ಲಕ್ಷಗಟ್ಟಲೆ ಖರ್ಚು ಮಾಡಿ ತಮ್ಮ ವಾರ್ಡಲ್ಲಿ ಅವರು ಪಾಪ ಪರಿಸ್ಥಿತಿ ಹೆಂಗಾಗ್ಯದ ಅಂತಂದ್ರ ಅದು ಹೇಳ್ಬಾರ್ದು. ಅವ್ರಿಗೆ ಕೋರ್ಟಿಗೆ ಕಳ್ಸೋರು ಅವ್ರೇ. ಇವತ್ತು ಅವ್ರಿಗೆ ಅನಾರ ಮಾಡಿಬಿಟ್ರು. ಇವತ್ತು ಇಬ್ರು ಕೂಡ ಅನಾರ ಮಾಡಿದ್ರಿ ಇವರು, ಉಸ್ತುವಾರಿ ಮಂತ್ರಿಗಳು, ಈಗ ಇರ್ತಕ್ಕಂಥ ಯತ್ನಾಳ್ ಅವರು ಅವ್ರಿಗೆ ಅನಾರ ಮಾಡಿಟ್ರು. ಯಾಕೆ ನೀವು ಏನಾರ ಮನಸ್ಸು ಮಾಡಿ ಸರ್ಕಾರದಿಂದ ಉಸ್ತುವಾರಿ ಮಂತ್ರಿಗೆ ಹೇಳಿದ್ರೆ ಇವ್ರು ಅನಾರ ಆಗ್ತಿದ್ದಿಲ್ಲ. ಅವ್ರ ವಾರ್ಡ್ನಾಗ ಕೆಲಸ ಮಾಡಕ್ಕೆ ಒಂದು ಅವಕಾಶ ಸಿಗ್ತಿತ್ತು. ಯಾಕೆ ಮಾಡಲಿಲ್ಲ ಅಂದ್ರೆ ಹಿಂದೆ ಏನು ಮಾಡಿದ್ರು, ಇದು ತಂತ್ರ, ಇದು ಎಂತ ತಂತ್ರ ಅದಪ್ಪ ಅಂತಂದ್ರೆ, ಹಿಂದೆ ವರ್ಷಾನುಗಟ್ಲೆ ಇವ್ರು ಆರಿಸಿ ಬಂದ್ರು ಕೂಡ ಬಸನಗೌಡ್ರೆ ನಗರದಲ್ಲಿ ಕೆಲಸ ಮಾಡಿದ್ರು, ಬಸನಗೌಡ್ರೆ ನಗರದಲ್ಲಿ ಸಿಸಿ ರೋಡ್ ಮಾಡಿದ್ರು. ನಾ ಸಿಂಗಾಪುರ್ ಮಾಡೀನಿ, ನಾ ದುಬೈ ಮಾಡೀನಿ. ಎಲ್ಲಿ ಮಾಡಿದೆಪ್ಪ ದುಬೈ, ಸಿಂಗಾಪುರ? ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬರು, ಬಸವರಾಜ ಬೊಮ್ಮಾಯಿ ಅವರು ಸಾಕಷ್ಟು ಫಂಡ್ ಕೊಟ್ಟರು ನಮ್ಮ ವಿಜಾಪುರ. ಆ ಸಾಕಷ್ಟು ಫಂಡ್ ಕೊಟ್ಟಿದ್ದನ್ನ ಇವತ್ತು ಮೆಂಬರ್ಗಳಿಗೆ ಯಾರಿಗೆ ಅದು ಹಾತ್ ಕೊಡ್ಲಿಲ್ಲ. ತಾವೇ ಕೆಲಸ ಮಾಡ್ಕೊಂಡು ತಾವೇ ಡುಬ್ಬ ಚಪ್ಪರ್ಸ್ಕೊಂಡು ತಿರುಗಾಡಿದ್ರು. ಈಗ 100-150 200 ಕೋಟಿ ರೂಪಾಯಿ ಇವತ್ತು ಮಹಾನಗರ ಪಾಲಿಕೆಗೆ ಫಂಡ್ ಬಂದದು. ಎಲ್ಲ ಮೆಂಬರ್ಗಳಿಗೆಲ್ಲ ಡಿವೈಡ್ ಮಾಡಿ ಏನೋ ಮಾಡಿ ಅದು ಮಾಡಿದ್ರು. ಈಗ ಅದೊಂದು ಸ್ವಲ್ಪ ನಾವೇ ಮಾಡಿವಿ ಅಂತೇಳಿ ಅದಕ್ಕೆ ಗುಳುಮ್ ಮಾಡ್ಬೇಕು ಅನ್ನೋ ಲೆಕ್ಕದಾಗ ಅದಾರ ಇವರು. ಆದ್ರೆ ನಾವೊಂದು ಕೇಳಕ್ ಬಯಸ್ತೀನಿ, ಇವರು ಸನ್ಮಾನ್ಯ ಬಸನಗೌಡ್ರೆ 88, 89, 90, 91, 92 ನೀವೇನಿದ್ರಿ, ನೀವೇನಾಗಿರಿ? ಸಿದ್ದರಾಮೇಶ್ವರ ಒಯ್ದು ನಿಮ್ಗೆ ಎಲ್ಲಿ ತಂದಿಟ್ಟಾನ? ಸ್ವಲ್ಪ ಬಾಯಿಗೆ ಲಗಾಮ್ ಹಾಕ್ರಿ, ಕುದುರೆಗೆ ಲಗಾಮ್ ಹಾಕದಂಗ ಬಾಯಿಗೆ ಲಗಾಮ್ ಹಾಕ್ರಿ. ನಾವೇನು ನಿಮಗೆ ಹೊರಗೆ ತೆಗೆದಿದ್ದು ನಮ್ಗೇನು ಸಂತೋಷ ಪಟ್ಟಿಲ್ಲ. ನಾವು ಒಬ್ಬ ಹಿರಿಯ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿನ ಹೊರಗೆ ಹಾಕಿದ್ರಲ್ಲಪ್ಪ ಅಂದ್ರೆ ಯಾಕೆ ಹೊರಗೆ ಹಾಕಿದ್ರು? ನೀ ಬಾಯಿಗೆ ಲಗಾಮ್ ಹಾಕ್ಲಬ್ರೆ ಹೊರಗೆ ಹಾಕಿದ್ರು. ನಾಳೆ ನಾವು ಮಾತಾಡೋದು ನಮ್ಮಗೂ ಕ್ರಮ ತಗೋತಾರ. ಆದ್ರೆ ಇವತ್ತದು ಮಹಾನಗರ ಪಾಲಿಕೆಯಲ್ಲಿ ಬಂದಂತ ಫಂಡ್ ಕಡೆ ಇವತ್ತು ಉಸ್ತುವಾರಿ ಮಂತ್ರಿ ನೇತೃತ್ವದಾಗ ಬಸನಗೌಡರು ಮಾಡಿದ್ರ ಕೆಲಸ ಅಂತ ಹೇಳಿ ಡುಬ್ಬ ಚಪ್ಪರ್ಸ್ಕೊಂಡು ಇವ್ರು ಕಡ್ಯಾಕ ಹೋಗಿ ಗಿರೇಕ್ ಕೇಳೋದು. ಆದ್ರೆ ಇನ್ನೊಂದು ಹೇಳ್ತಾರ, ಭ್ರಷ್ಟರು ಅಂತ. ಯಾರು ಭ್ರಷ್ಟರು? ನೀವೇನಿದಿರಿ?
ಇವತ್ತು 101 ನೀವು ನಿಮ್ಮ ಮನೆಯಲ್ಲಿ ಮೊದಲು ಏನಿತ್ತು, ನೀವು ಯಾವ ಕಾರ್ಯಕರ್ತರು ನಿಮ್ಮ ಜೊತೆ ಇದ್ರು ಹೆಸರು ಹೇಳೋದ್ರೆ ಹೇಳ್ತೀನಿ. ನಿಮ್ಮ ಕಾರ್ಯಕರ್ತರು ಯಾರ್ಯಾರಿಗೆ ಇಡೀ ಪಂಚಮಸಾಲಿ ಸಮಾಜಕ್ಕೆ ನೀವು ಯಾರಿಗೆ ಏನು ಮಾಡಿರಿ? ಯಾವ ಪಂಚಮಸಾಲಿಯಾಗ ನೌಕರಿ ಇಲ್ಲ, ರೊಕ್ಕ ಇಲ್ಲದೆ ನೌಕರಿ ತಗೊಂಡಿರಿ? ಯಾವ ಸಮಾಜ ಗುರುತಿಸ್ಕೊಂಡು ನೀವು ಏನಾದ್ರು 2A ಮೀಸಲಾತಿ ಸಲುವಾಗಿ ನೀವು ಹೋರಾಟ ಮಾಡಿದ್ರಿ? ಎಲ್ಲಿ ನೀವು ಡಾಟಾ ರೆಡಿ ಮಾಡಿರಿ? ಯಾರು ಹೆಣ್ಣು ಮಕ್ಳು ಎಷ್ಟು ಅದಾರ, ಗಂಡು ಮಕ್ಳು ಎಷ್ಟು ಮಂದಿ ಅದಾರ, ಯಾವ ಪಂಚಮಸಾಲಿಯರು ಯಾವ ಊರಾಗ ಅದಾರ, ಅದನ್ನೇನ ನೀವು ಡಾಟಾ ಕಲೆಕ್ಟ್ ಮಾಡಿದ್ರೆ ಹೋಗುದು ವೇದಿಕೆ ಮೇಲೆ ಮಾತಾಡೋದು ಬಂದ್ಬಿಡುದು. ಇದೇ ಕೂಡಲ ಸಂಘ ಶ್ರೀಗಳಿಗೆ ಅವ್ರು ಏನ್ ಬೇಕಾದ್ ಮಾತಾಡ್ಯಾರ. ಇವತ್ತು ಪರಮ ಪೂಜೆ ಕೂಡಲ ಸಂಘ ಸ್ವಾಮಿಗಳು ಅವ್ರಿಗೆ ಭಾಳ ಬೇಕಾಗಿದೆ. ಇವತ್ತು ನಾನು ಇಷ್ಟೇ ವಿನಂತಿ ಮಾಡ್ತೀನಿ ಪರಮ ಪೂಜೆ ಶ್ರೀಗಳಿಗೆ, ಒಬ್ಬರು ಬೆನ್ನ ಹತ್ತಿ ನೀವು ರಾಜಕಾರಣ ಮಾಡಕ್ ಹೋಗ್ಬೇಡ್ರಿ.